ನಮ್ ವಿಚಾರಕ್ಕೆ ವಿಡಿಯೋ ಬೇಕಲ್ಲ ಅವ್ರಿಗೆ ಕೆರೆ ಸಂರಕ್ಷಣೆ ಅದೇನದು ಗೋಮಾಳ ಅಥವಾ ಗೋಮಾಳ ಅಲ್ಲ ಕುಂದು ನೋಡಿ ನಾವು ಮಾತಾಡ್ತೀವಿ. ಯಾಕಂದ್ರೆ 2012-13 ಇಲ್ಲಿದ್ದಂತ ತಹಸೀಲ್ದಾರ್ ಅವನು ಸರ್ವೆ ಮಾಡಿದ್ದೆ. ನನ್ನ ಹೆಸರು ನಾಗರಾಜ್ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಅಲ್ಲಿ ಬೋರ್ಡು ನೆಟ್ಟಿದ್ಲು. ನಿಮ್ ಗ್ರಾಮ ಪಂಚಾಯತಿಗೆ ಹೊತ್ತ ಸುಪರ್ದಿ ಕೊಟ್ಟಿಲ್ವೇನಪ್ಪ? ಇಲ್ಲ ಕೊಟ್ಟಿಲ್ಲ ಅಂದ್ರೆ ನೋಡು ಇದಾಗುತ್ತೆ, ಸಮಸ್ಯೆ ಆಗುತ್ತೆ. ಕೊಡ್ಸಿದ್ರೆ ಯಾಕಂದ್ರೆ ನೀವು ಅದ್ರ ರಕ್ಷಣೆ ಮಾಡಿಲ್ಲ ಅಂತ ನಿಮ್ ಕರ್ತವ್ಯ ಲೋಪ ಆಗುತ್ತೆ. ಈಗ ಮೊನ್ನೆ ವಾರದಿಂದ ಈಗ ಅಲ್ಲಿ ನೀವ್ ಯಾಕೆ ಇಷ್ಟು ದಿವಸ ಮಾಡಿರ್ಲಿಲ್ಲ ಅನ್ನೋದೊಂದು ಪ್ರಶ್ನೆ. ಇವಾಗ ನಾವಲ್ಲಿ ಹೋಗ್ತೀವಿ, ಅದು ಹಳೆ ಏನಾದ್ರು ಇದ್ರೆ ಮಾರ್ಕ್ ಮಾಡ್ತೀವಿ. ನೀವು ಬಂದು ನಾವು ಅಧಿಕಾರಿಗೆ ತಹಸೀಲ್ದಾರ್ಗೂ ಮಾತಾಡ್ತೀನಿ, ರಕ್ಷಣೆ ಮಾಡೋದು ನಿಮ್ ಜವಾಬ್ದಾರಿ. ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬಿಡ್ತೀರಣ. ಯಾಕಂದ್ರೆ ಅಲ್ಲಿ ಕೆರೆನಲ್ಲೇನೆ ರಸ್ತೆ ಮಾಡಿದ್ದಾರೆ. ಹೆಂಗ್ ಬಿಟ್ರಿ ನೀವು? JCB ತಗೊಂಡೋಗಿ ಸರ್ ಇವತ್ತು ಮಾಡಿಸ್ಬೇಕಾದ್ರೆ ಆಯ್ತಾ? ಏನೇನಿದೆ ಇದು ಸಣ್ಣ ಪುಟ್ಟ ಅಂತ ಬಂದ್ರೆ ಊರವರೆಲ್ಲ ಅದೇನೋ ಮಾತಾಡ್ಕೊಳ್ತಾ ಇದಾರೆ. ಅದೇನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಗ್ರಾಮ ಠಾಣದ ಏನಿದೆ ಅದು ಕಂದಾಯ ಇಲಾಖೆ ಸೇರೋದು ಸದ್ಯಕ್ಕೆ ಅಲ್ವಾ? ಕಂದಾಯ ಇಲಾಖೆ ಆದ್ರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಜ್ಯೂರಿಸ್ಡಿಕ್ಷನ್ ಅಂತಾರಲ್ವಾ, ಅದು ವ್ಯಾಪ್ತಿಗೆ ಬರೋದು ನೀವು ರಕ್ಷಣೆ ಮಾಡಬೇಕು. ಏನ್ರಣ್ಣ ಇವ್ರು ಕಳ್ಸ್ಬಿಡಲ್ವಾ? ಆಯ್ತು. ಏನು ನಾರಾಯಣ ಸ್ವಾಮಿ ತಾನೆ? ನಾರಾಯಣಪ್ಪ ಇವ್ರ ಹತ್ರ ಮಾತಾಡೋದಿದ್ಯಾ? ಇವತ್ತೇ